ಇಂದಿನ ಪಾಠದಲ್ಲಿ ವಿಷಯ ಬಂದಿತ್ತು ಅಂತಂದ್ರೆ ವೇದಗಳಲ್ಲಿ ಕರ್ಮಗಳನ್ನು ವಿಧಾನ ಮಾಡುವ ಶಬ್ದಗಳು ವಾಕ್ಯಗಳು ಬರ್ತಾವೆ. ಉದಾಹರಣೆ ಅಂದ್ರೆ ವಸಂತೆ ವಸಂತೆ ಜ್ಯೋತಿಷಾಯ ಜೇತ ಅಂತದ್ದು. ಪ್ರತಿಯೊಂದು ವಸಂತ ಮಾಸದಲ್ಲಿ ಜ್ಯೋತಿಷ್ ಹೋಮದಿಂದ ಪರಮಾತ್ಮನನ್ನು ಪೂಜಾ ಮಾಡಬೇಕು, ಜ್ಯೋತಿಷ್ ಹೋಮ ಮಾಡಬೇಕು. ಹಿಂಗೆ ಅನೇಕ ಅಥವಾ ನಿಮ್ಮ ಮನ ದೃಷ್ಟಾಂತ ಕೊಟ್ಟಲ್ಲ. ಪ್ರತಿಯೊಂದು ಭಾದ್ರಪದ ಮಾಸ ಕೃಷ್ಣ ಪಕ್ಷದಲ್ಲಿ ಶ್ರಾದ್ದ ಮಾಡಬೇಕು ಅಂತ ಹಿಂಗೆ ವೇದವಾಕ್ಯಗಳು. ಈ ಎಲ್ಲ ಶಬ್ದಗಳ ಗತಿ ಏನು? ನೀವು ಪರಮಾತ್ಮನ ಪದ ಮಾಡಬೇಕಂದ್ರೆ ಸಾಧ್ಯತೆ ಬೇಕು. ಆಮೇಲೆ ಇನ್ನು ಮಾಡದೇ ಇದ್ರೆ ಸರ್ವಶಬ್ದ ವಾಚ್ಯತ್ವ ಹೋಗೋದು ಇನ್ನು ಹೇಳಿದ್ವಿ. ಇವುಗಳಿಗೆ ಒಂದು ಪ್ರತಿಕಲ್ಪನಾ ಮಾಡಬೇಕಂತ ಏನು ಹೇಳೋದಂದ್ರೆ ಇಲ್ಲ. ನಮ್ಮ ಒಂದು ಶಬ್ದಶಾಸ್ತ್ರದ ಒಳಗೆ ಒಂದು ವಾಕ್ಯ ತಯಾರಾಗಬೇಕಾದ್ರೆ ಅಲ್ಲಿ ಅಕ್ಷರ, ಸ್ವರ, ಅಕ್ಷರ, ಪದ, ವಾಕ್ಯ ಇಟ್ಟಂಗಿ ಗೋಡೆ ತಯಾರಾಗಬೇಕಾದ್ರೆ ಮಣ್ಣು, ಇಟ್ಟಂಗಿ, ಗಾದೆ ಇದೆಲ್ಲ ಸೇರಿ ಒಂದು ಗೋಡೆ ತಯಾರಾಗ್ತದೆ. ವಾಕ್ಯ ಅಂದರೆ ಗೋಡೆ ಇದ್ದಂಗೆ. ರಾಮನು ನಾಳೆ ಊರಿಗೆ ಹೋಗುತ್ತಾನೆ ಇದು ವಾಕ್ಯ. ರಾಮನು ಇದು ಪದ. ರಾ ಒಳಗ ರ ಮತ್ತು ಆ ಇದು ಸ್ವರ, ರ ಇದು ವ್ಯಂಜನ, ಆಲ ದೀರ್ಘ ಹ್ರಸ್ವ ಇವೆಲ್ಲ ಸೇರಿ ಅಕ್ಷರಗಳು, ಪದಗಳು ಮಕ್ಕಳಾಗಿರ್ತವೆ. ಇವೆಲ್ಲ ನಾವು ವಿಚಾರ ಮಾಡಿದ ಇದೆಲ್ಲ ಸಮನ್ವಯ ಹೆಂಗೆ ಮಾಡ್ತೀವಿ ದೇವರಿಗೆ? ಸಮನ್ವಯ ಮಾಡೋದು ಏನೋ ಯೋಗ್ಯದ. ಸ್ವರ ಸಮನ್ವಯ ಹೆಂಗೆ, ಪದಗಳ ಸಮನ್ವಯ ಹೆಂಗೆ, ವಾಕ್ಯಗಳ ಸಮನ್ವಯ ಹೆಂಗೆ. ವಾಕ್ಯ ಸಮನ್ವಯ ಅಂಕ ಭಾಳ ಕಷ್ಟದ ಮಾಡೋದು. ರಾಮನು ಊರಿಗೆ ಹೋಗುತ್ತಾನೆ ಅಂತಂದ್ರೆ ರಾಮನೆಂಬ ವ್ಯಕ್ತಿಯು ಊರು ಎಂಬ ಒಂದು ವಸ್ತು ಹೋಗ್ತಾನೆ. ಇದನ್ನ ಹೆಂಗೆ ದೇವ್ರಿಗೆ ಮಾಡೋದು? ರಾಮ ಶಬ್ದ ಮಾಡಿದರೆ ಓಕೆ, ಹೋಗುತ್ತಾನೆ ಮಾಡಿದರೆ ಆ ಸಂಬಂಧಗಳು ರಾಮನು ಹೋಗುವಿಕೆಯನ್ನು ಭಗವಂತಗೆ ಹೆಂಗೆ ಸಮನ್ವಯ ಮಾಡ್ತಾರೆ? ವಸಂತೆ ವಸಂತೆ ಜ್ಯೋತಿಷಾಯ, ವಸಂತ ಮಾಸದಲ್ಲಿ ಜ್ಯೋತಿಷ ಹೋಮವನ್ನು ಮಾಡಬೇಕು. ಇದು ವಸಂತ ಕಾಲದಲ್ಲಿ ಈ ಯಾಗವನ್ನು ಮಾಡಬೇಕು ಅಂತ. ವಸಂತ ಶಬ್ದ ಹೆಂಗೋ ಕೂಡಿಸಿದ್ವಿ. ವಸಂತಿ ಇತಿ ವಸಂತ, ಎಲ್ಲ ಕಡೆಗೆ ವಾಸ ಮಾಡಿದ ದೇವರು ವಸಂತ. ಜ್ಯೋತಿ ಅಂದ್ರೆ ಊತಿ ಜ್ಯೋತಿ, ಜಾತವಾದ ಜಗತ್ತಿನಲ್ಲಿ ಪರಮಾತ್ಮ ಓತ ಪ್ರವಿಷ್ಟ ಆಗಿದ್ದಾನೆ, ಜ್ಯೋತಿ. ಆದರೆ ವಸಂತ ಮಾಸದಲ್ಲಿ ಜ್ಯೋತಿಷ್ಠೋಮವನ್ನು ಮಾಡಬೇಕು ಅಂತಂದೇನು ವಾಕ್ಯದ ತಾತ್ಪರ್ಯದಲ್ಲ. ಅದು ಹೆಂಗೆ ಮಾಡ್ತೀರಿ ಸಮನ್ವಯ ಅಂತ ಪ್ರಶ್ನೆ. ಇದೆಲ್ಲ ಸುಧಾರಗಳು ಬಂದ ವಿಶೇಷ. ಅದಕ್ಕೆ ಮೊದಲು ಏನು ಮಾಡಿದರು? ಶಬ್ದಗಳ ಅರ್ಥವನ್ನು ಹೇಳಿ ನಿನ್ನೆ ತನಕ ಆಯಿತು. ಜಾತಂ ಓತಂ ಹರೋ ಯಸ್ಮಾತ್ ಜ್ಯೋತಿಷ ಪ್ರಾಣರೂಪತಃ ಅಂತ ತನಕ ಹೇಳಿದೆ. ಏನೋ ಅದನ್ನು ಇನ್ನೊಮ್ಮೆ ಹೇಳಬೇಕು ಅಂತ ಹೇಳೋಣ. ಏನಿದೆ ಅಂದರೆ ದೇವರಿಗೆ ಜ್ಯೋತಿ ಯಾಕಂತಾರೆ? ಜಾತಂ ಓತಂ, ಹುಟ್ಟಿದ ಜಗತ್ತಿನಲ್ಲಿ ಪರಮಾತ್ಮ ಓತ ಎಲ್ಲ ಕಡೆಗೆ ಪ್ರವಿಷ್ಟ ಆಗಿದೆ. ದೇವರಿಗೆ ಜ್ಯೋತಿ ಅಂತಾರೆ. ಅಯಚೆ ಪ್ರಾಣರೂಪತಃ. ನೋಡಿ, ಪರಮಾತ್ಮ ಜ್ಯೋತಿಷದ ಜ್ಯೋತಿ ಆಯಿತು. ಅಂದ್ರೆ ಸಕಾರ. ಪರಮಾತ್ಮ ಪ್ರಾಣರೂಪ, ಚೇಷ್ಟಾರೂಪ. ಪ್ರಾಣರೂಪತಃ ಚೇಷ್ಟಕರೂಪತ್ವ ಶಕಾರ ಅಂದರೆ ಹುಟ್ಟಿದ ಜಗತ್ತಿನಲ್ಲಿ ಪ್ರವಿಷ್ಟನಾಗಿ ಅದನ್ನು ಪ್ರೇರಣೆ ಮಾಡುವುದು. ಅದರಲ್ಲಿ ಜ್ಯೋತಿಷ ಜ್ಯೋತಿ ಪ್ಲಸ್ ಹುಟ್ಟಿದ ಜಗತ್ತಿನಲ್ಲಿ ಓತ ಪ್ರವಿಷ್ಟನಾಗಿ ಸೇರಿಸುತ್ತಾನೆ. ಅಂದರೆ ಜ್ಯೋತಿಷ ಪರಮ. ನೋಡಿ, ಈ ಒಂದು ಶಬ್ದದ ಒಳಗೆ ನಿಮ್ಗೆ ದೇವರ 3 ಗುಣ ಗೊತ್ತ. ಹುಟ್ಟಿದ ಜಗತ್ತಿನಲ್ಲಿ ಪ್ರವಿಷ್ಟ ಪ್ರವಿಷ್ಟನಾಗಿ ಅಂದರೆ ಪ್ರವೃತ್ತಿ ಮಾಡು, ಸ್ವಾಮಿಯಾಗಿ ಮಾಡು. ಈ ಒಂದು ದೇವರ ಅದ್ಭುತ ಗುಣ ಜ್ಯೋತಿಷ ಎಂಬ ಶಬ್ದಕ್ಕೆ ಆಯ್ತು. ಅದರಂತೇನೆ ವಸಂತೆ ಅಂತ ಜ್ಯೋತಿಷ ವಸಂತೆ
ವಸಂತ ಮಾಸದಲ್ಲಿ ಸಾಮಾನ್ಯ ಅರ್ಥ. ವಸಂತ ಹೆಂಗೆ? ವಸಂತಿಶ್ಚ ವಸಂತತಃ. ಪರಮಾತ್ಮ ಎಲ್ಲ ಕಡೆಗೆ ವಾಸ ಮಾಡ್ತಾನೆ, ಅದಕ್ಕೆ ವಸಂತ ಅಂತ ಹೇಳ್ತಾರೆ. ಆಮೇಲೆ ನಿನ್ನ ಮನೆ ಹೇಳಿದ್ರು ಇನ್ನೊಂದು ನಿಮ್ಗೆ ಚಿಂತೆ ಮಾಡಿಸ್ಬೇಕು. ಅದು ಶಬ್ದ ಇಂಥವೆಲ್ಲ ಸ್ವಲ್ಪ ಸರಿಯಾಗಿ ಬಿಡೋದು ನಿಮಗೆ ಜಪ ಮಾಡೋ ವೇಳೆ ಉಪಯೋಗ ನಡೆಯುತ್ತೆ. ಎಂದು ಪರಮಾತ್ಮನು ಜ್ಯೋತಿಷಾಲಿ ಯಸ್ಮಾತ್ ಪರಮಾತ್ಮ ಅಂದರೆ ವಸಂತಿಶ್ಚ ವಸಂತ. ಆಮೇಲೆ ವಿಗತಚ್ಛಾದನತ್ವಾತ್ತು ಗಚ್ಚಭೂತ ಕ್ಷಯಂಕರ. ಹಾಂ ಸರಿ, ಯಜೇತ ಅದಲ್ಲ, ಯಜೇತ. ಯಜೇತ ಹೆಂಗೆ ಮಾಡ್ತೀರಿ? ಆಯ ಚೇತಶ್ಚ ಅಯಚೇತೋ ಸಂಸ್ಕೃತ. ಅಂದ್ರೆ ಚೆನ್ನಾಗಿ ಯಜೇತ ಯಜ್ಞಾಖ್ಯ ಕರ್ಮದಿಂದ ಪರಮಾತ್ಮ ಏನಾಗ್ತಾನೆ? ನಮಗೆ ಪ್ರಾಪ್ತನಾಗ್ತಾನೆ. ಆ ಯಜ ಇತ ಯಜೇತ ಒಳಗೆ ಆ ಯಜೇತ, ಆ ಯಜ ಇತ ಮೂರವ ಯಜೇತ ಒಳಗೆ ಆ ಚೆನ್ನಾಗಿ. ಯಜ ಅಂದ್ರೆ ಏನು? ಯಜ್ಞ, ಪೂಜಾ. ಯಜ್ಞ ಎಂಬ ಕರ್ಮದಿಂದ ಇತ ಅಂದ್ರೆ ನಮ್ಮ ಪ್ರಾಪ್ತ ಆಗ್ತಾನೆ. ನಮ್ಮ ಪರಮಾತ್ಮ ನಮ್ಮ ಕಡೆ ಬರ್ತಾನೆ. ಯಜ್ಞಾಖ್ಯ ಕರ್ಮದಿಂದ ದೇವರು ನಮಗೆ ಪ್ರಾಪ್ತನಾಗುತ್ತಾನೆ. ಯಜೇತ ಆ ಯಜೇತ ಚೆನ್ನಾಗಿ ಮಾಡುವ ಯಜ್ಞದಿಂದ ಪರಮಾತ್ಮ ನಮಗೆ ಚೆನ್ನಾಗಿ ಪ್ರಾಪ್ತನಾಗುತ್ತಾನೆ. ವಸಂತೆ ವಸಂತೆ ಜ್ಯೋತಿಷಾ ಯಜೇತ. ಇಷ್ಟಕ್ಕೆ ಅರ್ಥ. ಎಲ್ಲ ಕಡೆಗೆ ವ್ಯಾಪ್ತನಾಗಿ ಪ್ರವಿಷ್ಟನಾಗಿ ಒಳಗೆ ಪ್ರೇರಕನಾಗಿದ್ದಾನೆ. ವಸಂತೆ ಪ್ರತಿಯೊಂದು ಕಣಗಳಲ್ಲಿ ವ್ಯಾಪ್ತನಾಗಿ ವಾಸ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಪರಮಾತ್ಮ ನಾವು ನೀವು ಮಾಡುವ ಜ್ಞಾನಾಖ್ಯ ಯಜ್ಞದಿಂದ, ಜ್ಞಾನರೂಪ ಯಜ್ಞದಿಂದ ಚೆನ್ನಾಗಿ ನಮಗೆ ಪ್ರಾಪ್ತ ಆಗ್ತಾನೆ. ಇಷ್ಟು ವಸಂತೆ ವಸಂತೆ ಜ್ಯೋತಿಷಾ ಯಜೇತ. ಇದು ಕರ್ಮಕಾಂಡವನ್ನು ಹೇಳುವ ವಾಕ್ಯ. ಅದು ಬ್ರಹ್ಮಕಾಂಡ ಬಂತು. ಇದೇ ಪದ ಸಮನ್ವಯ ಆಗಿದ್ದೆ ಅಂತ ಇನ್ನೊಂದು ಹೇಳ್ತೀನಿ. ಆಮೇಲೆ ಮುಂದೆ ಪರಮಾತ್ಮಗೆ ಇಲ್ಲಿ ಇಂದ್ರಾಗಚ್ಚ ಬಂದು ವೇದವಾಕ್ಯ. ಇಂದ್ರನೇ ಆಗಚ್ಚ ಬಾ. ಒಂದು ಯಜ್ಞ ನಡೆದಾಗ ಹೇ ಇಂದ್ರ ಆಗಚ್ಚ ಬಂದ. ಇನ್ನೇನು ಸಮನ್ವಯ ಮಾಡ? ಇಂದ್ರಾಗಚ್ಚ ಅಂತ ಒಂದು ವೇದ ಶಬ್ದ. ಸಮನ್ವಯ ಹೆಂಗೆ ಮಾಡ್ತೀವಿ? ನಿಮಗೆ ಇಂದ್ರ ಶಬ್ದಕ್ಕೆ ಅರ್ಥ ಗೊತ್ತದೆ. ಇಂದ್ರ ಅಂದ್ರೇನು? ಪರಮ ಐಶ್ವರ್ಯವುಳ್ಳ ಪರಮಾತ್ಮನೇ. ಏನು ಮಾಡಿ ನೀನು ಹೆಂಗಿದ್ದೀನಿ? ಆಗಚ್ಚ ಬಾ ಅಂತಂದ್ರೆ ವಾಕ್ಯ ಆಗ್ಬಿಡ್ತದೆ, ಸಮನ್ವಯ ಆಗಿದೆ. ಇದು ಆಗಚ್ಚ ಅಂದ್ರೆ ವಾಕ್ಯ ಆಯ್ತು. ಗಚ್ಚ ಆಗಚ್ಚ ಆಗಚ್ಚ ಎಂಬ ಶಬ್ದಕ್ಕೆ ಅರ್ಥ ಹೇಳ್ಬೇಕು. ಬಾ ಅಂದರೆ ಸಮನ್ವಯ ಹೆಂಗ? ಬಾ ಅಂದರೆ ನೀನು ಬಾ ಅಂತ ಒಂದು ವಾಕ್ಯ ಪರಸ್ಮರಣೆ ಮಾಡಿದ್ರೆ ಆಗಚ್ಚ ಶಬ್ದಕ್ಕೆ ಅರ್ಥ ಏನು? ಅದಕ್ಕೆ ಹೇಳ್ತಾರೆ, ಹೇ ಪರಮಾತ್ಮ ನೀನು ಏನಾಗಿದೆ? ಗಮ್ ಗಚ್ಚ. ಗಚ್ಚ ಒಳಗೆ ಗಚ್ಚಾಗಿದೆ. ಗಚ್ಚ ಅಂದ್ರೆ ಏನು? ಗಚ್ಚ ಒಳಗೆ ಛ ಅಂದ್ರೆ ಆವರಣ ಅಂತ ಅರ್ಥ. ಛದಿ ಆವರಣೆ. ಛದಿ ಆವರಣ ಅಂತ ಒಂದು ಧಾತು. ಎಲ್ಲ ಕಡೆಗೆ ಆವರಣ ಮಾಡು, ಮುಚ್ಚೋದು. ನಮ್ಮನ್ನು ಮುಚ್ಚೋದು ಯಾವುದು ಹೇಳ್ರಿ? ಅಜ್ಞಾನ. ಎಲ್ಲವನ್ನು ಮುಚ್ಚುವ ಅಜ್ಞಾನದಿಂದ ನೀಗ ದೂರಾಗಿದೆ. ಗಚ್ಚ ಗತಃ. ಹಾಗಾದ್ರೆ ಹೇಳಿದ್ರು ಛದಿ ಆವರಣೆ ಡಪ್ರತ್ಯಯ ಗಚ್ಚ. ಗಮನಗತ ಛದಿ ಆವರಣೆ ಸಂವರಣೆ ಅಂತ ಹೇಳಿದ ಅವಿದ್ಯಾಮದಲಾದ ಆವರಣಗಳಿಂದ ನೀನು ದೂರಾಗಿದ್ದೀನಿ. ಗಚ್ಚ ಹೋಗ್ತೀನಿ. ಹೋಗಲ್ಪಟ್ಟ ಆವರಣವುಳ್ಳವು. ಹೋಗಲ್ಪಟ್ಟ ದೇವರಿಗೆ ಯಾವುದೇ ನಮ್ಮ ನಿಮ್ಮ ಆವರಣ. ನಾವು ಯಾವ ಬಾಯಿಂದ ಮಾತಾಡ್ತಿರ್ತೀವಿ ನಮ್ಮ ನರಗಿನೇ ಕಾಣಿಸ್ಕೊಂಡಾಗಿದೆ. ಈ ಕಣ್ಣು ಭಾಳ ಅಂದರೆ ಇಲ್ಲಿ ಕಾಣಿಸ್ತದೆ, ಮುಂದಿಲ್ಲೇ ಇಲ್ಲ. ಆವರಣ ಭಾಳ, ಎಲ್ಲ ಕಡೆ ಆವರಣಗಳು ಭಾಳ. ಆ ದೇವರಿಗೆ ಗಚ್ಚ ಅಂದೇನು?
ಹೋಗಲ್ಪಟ್ಟ ಚ ಆವರಣವುಳ್ಳವನೇ, ಅಜ್ಞಾನಾದಿ ಎಲ್ಲ ಆವರಣ ಇಲ್ಲದೆ ಇದ್ದವನೇ, ಅವನ ರಹಿತನೇ. ಅವನ ದೇವರಿಗೆ ಅವನಗಳೇ ಅಜ್ಞಾನ ಗಚ್ಚಿಸಲಿಕ್ಕೆ ಕಷ್ಟ. ಬಾಹು ಇದು ಅಂದ್ಬಿಡ್ತೀವಿ ಅಂದರೆ ವಾಕ್ಯ ಆಗಿರ್ತದೆ, ವಾಕ್ಯ ಸಂಬಂಧ ಮಾಡೋದು, ಶಬ್ದ ಸಂಬಂಧ ಮಾಡೋಬೇಡ. ಗಚ್ಚ ಅಂದ್ರೆ ಇಂದ್ರ ಆಗಚ್ಚ ಅಂತ ಆಯ್ತು. ಏನು ಇನ್ನು ಪರಮಾತ್ಮಗೆ ಸರ್ವಭೂತಕ್ಷಯಂಕರ ಅಂತ ದೇವರಿಗೆ ಹೆಸರು. ಏನು ಪ್ರಾಣಿಗಳನ್ನು ನಾಶ ಮಾಡುವ ವಿಷ್ಣು. ಆ ದೇವರಿಗೆ ಭುಂಕ್ಷ್ವ ಇತ್ಯುಕ್ತ. ಪರಮಾತ್ಮಗೆ ಭುಂಕ್ಷ್ವ ಅಂತ ವೇದ ಹೇಳ್ತದೆ. ಹೆಂಗೆ ಹೇಳ್ತದೆ ವೇದ ಭುಂಕ್ಷ್ವ ಅಂತ ಕೇಳಿದ್ರೆ, ಭುಂಕ್ಷ್ವ ಒಳಗೆ ಭೂ ಎಲ್ಲ ಪ್ರಾಣಿಗಳನ್ನು, ಭೂತ ಭೂಶಬ್ದ ಅಂದ್ರೆ ಕ್ಷೀಯತೆ ಧ್ವಪ್ರತ್ಯಯ ಪುಂಕ್ಷ್ವ, ಸರ್ವ ಪ್ರಾಣಿಗಳನ್ನು ಸಂಹಾರ ಮಾಡುವುದು ಪುಂಕ್ಷ್ವ. ಭೂ ಅಂದರೆ ಭೂತ ಅಂದರೆ ಎಲ್ಲ ಪ್ರಾಣಿಗಳನ್ನು ಕ್ಷ ನಾಶ ಮಾಡುವುದು, ಸಂಹರಿಸುವ ಸಂಹಾರಕರ್ತ ಅಂತ ಹೇಳಿ. ಇನ್ನು ಪರಮಾತ್ಮದಲ್ಲಿ ಇನ್ನು ಭೂಂಕ್ಷ್ವ ಹುತ ಶಬ್ದದ ವೇದ್ಯ ಹುತ ಒಳಗೆ ಹೆಂಗೆ ಮಾಡೋರು ಅಂತ ಕೇಳಿದ್ರೆ, ಯತಃ ಅಸ್ಮಿನ್ ಜಗತ್ ಹುತಂ, ಎಲ್ಲ ಜಗತ್ತು ಪ್ರಳಯ ಕಾಲ ದೇವರಲ್ಲಿ ಹುತ ಆಗ್ತದೆ, ಅಂದರೆ ಹೋಗಿಸಲ್ಪಡ್ತದೆ. ಈ ಹುತ ಒಳಗೆ ಹೂ ದಾನ ಆದಾನ ಯೋಗ ಅಂತ ಒಂದು ಮೂಲ ಧಾತು. ಹುತ ಅಂದ್ರೆ ಅವನಲ್ಲೇ ಹೋಗಿಸಲು, ಜಗತ್ತೆಲ್ಲವೂ ಪ್ರಳಯ ಕಾಲದಾಗ ದೇವರಲ್ಲಿ ಹೋಗಿಸಲ್ಪಡ್ತದೆ. ಇದು ದೇವರಿಗೆ ಹುತ ಅಂತ. ದೇವರಿಗೆ ಓವು ಷಟ್ ಅಂತ, ವಷಟ್ ಮತ್ತು ಓವು ಷಟ್ ಅಂತ ಎರಡು ಶಬ್ದ. ಅಸ್ತಾಯ ಫಟ ಓವು ಷಟ್ ವಷಟ್ ಅಂತ ಹಿಂಗೆಲ್ಲ ವೇದನೆ ಬರ್ತಾವೆ. ವಷಟ್ ಅಂದರೆ ಏನು ಅಂತ ಬಂತು. ವಷಟ್ ಅಂದರೆ ವ ಪ್ಲಸ್ ಷಟ. ಷಟ ಅಂದರೆ ಪರಮಾತ್ಮನಿಗೆ ಐಶ್ವರ್ಯ, ಯಶಸ್ಸು, ಜ್ಞಾನ, ವಿಜ್ಞಾನ, ಷಣ್ಣಾಂ ಭಗಯತೆ ಸಮಗ್ರಸ್ಯ ವೀರ್ಯಸ್ಯ ಜ್ಞಾನ ವಿಜ್ಞಾನಮಷ್ಟೇವ ಷಣ್ಣಾಂ ಭಗಯತಿ. 6 ಗುಣಗಳವ ಪರಮಾತ್ಮ, ಮುಖ್ಯ ಗುಣಗಳು, ಅನಂತ ಗುಣಗಳವ, ಮುಖ್ಯ 6 ಗುಣಗಳು. ಇದ್ರೊಳಗ ವಸಂತೆ ಷಟ್ ಗುಣಗಳು ಯಾವನಲ್ಲಿ ವಸತೆ ವರ್ತತೆ ಇತಿ ವಷಟ್. ಷಡ್ ಗುಣಗಳು ಯಾವಾಗಲೂ ಯಾವನಲ್ಲಿ ಇರುತ್ತವೆ ಅವನು ವಷಟ್. ಸರಿ, ಅರ್ಥ ಆಯ್ತು ನಮಗೆ. ಓಷಟ್ ಅಂದರೆ ವಷಟ್ ಅಂದ್ರೆ ವರ್ತಂತೆ ಷಟ್ ಇತಿ ವಷಟ್ ಆಯ್ತು. ಏನಪ್ಪ ವರ್ತಂತೆ ಷಟ್ ಇತಿ ವಷಟ್. ಓಷಟ್ ಅಂದ್ರೆ ಹಾಂ ಅಲ್ಲಿ ಹೇಳಿದ್ರು ಔಷಟ್ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಒಂದು ಇದು ಅದ ಅಕಯ ಪ್ರವಿಸಂಭೂಮ ಸುಖ ವಿಷ್ಣುವಾಚಕ, ಒಂದು ಏಕಾಕ್ಷರ ಕೋಶ. ವಿ ಅಂದರೆ ವಿಷ್ಣು, ಅಕ ಯ ಪ್ರ ವಿ ಸಂ ಹೂ, ಇವೆಲ್ಲ ಒಂದೊಂದು ಅಕ್ಷರಗಳು ವಿಷ್ಣು ಹೇಳ್ತಾರೆ. ಮತ್ತು ವಿ ಅಂದರೆ ವಿಷ್ಣು ಆಯ್ತು. ವಿ ಶಬ್ದವನ್ನು ಸಪ್ನಿ ಮಾಡಿದಾಗ ಓವ್ ಆಗ್ತದೆ, ಹರಿ ಹೋಗಿ ಹರವು ಆಗ್ತದೆ. ವಿಹಿ ವಿಹಿ ವಿಹ ಹರಿ ಹರಿ ವಿಹಿ ವಿಹ ಆಗಿ ಓವ್ ಅಂದರೆ ವಿಷ್ಣುವಿನಲ್ಲಿ ಷಟ 6 ಗುಣಗಳು ಅವ. ಅಲ್ಲಿ ವಷಟ್ ಅಂದ್ರೆ ವರ್ತಂತೇತಿ ಷಟ್, 6 ಗುಣ ಅವ ಅನ್ನೋದು ವಷಟ್ಟ. ಓ ಯಾರಲ್ಲಿ ಅವ? ಓ ವಿಷ್ಣುವಿನಲ್ಲಿ ಅವ. ಓ ಅಂದರೆ ವಿಷ್ಣು ಯಾಕೆ? ವಿ ಎಂಬ ಶಬ್ದ ವಿಷ್ಣು ವಾಚಕ, ಸಪ್ತಮಿ ಭಕ್ತಿ ಓವ್ ಆಯಿತು. ಓವ್ ಷಟ್ಟ ವಷ. ಹೀಗಾಗಿ ಏನು
ಷಟ್ ಫಟ ಅಂತ ಫಟ್ ಅಸ್ತಾಯ ಫಟ್ ಅಂತಿರೋದು. ಫಟ ಅಂದರೆ ಏನು ನೋಡಿ, ಸ್ಫುಟ ವಿಕಸನೆ ಧಾತು ಅಂದರೆ ಯಾವುದು ವಿಕಾಸ ಅಂತದೆ, ಪ್ರಕಾಶ ಆಗ್ತದೆ, ಸ್ಪಷ್ಟ ಕಾಣಿಸ್ತದೆ, ಅದಕ್ಕೆ ಸ್ಫುಟ ಅಂತ ಕೇಳಿ. ಹಾಗಾದರೆ ಅದು ಸ್ಫುಟ ಎಂಬ ಶಬ್ದಕ್ಕೆ ಸ್ಫುಟ ವಿಕಸನೆ ಎಂಬ ಧಾತುವಿಗೆ ವಿಪ್ರತ್ಯಯ ಬಂತು, ಸಕಾಲಿಕ ಲೋಪ ಆಗಿ ಪರಮಾತ್ಮಗೆ ಯಾವನು ತನ್ನನ್ನು ತಾನು ಚೆನ್ನಾಗಿ ಪ್ರಕಾಶಗೊಳಿಸುತ್ತಾನೆ, ಸ್ಪಷ್ಟವಾಗಿ ದೇವರು ಅತೀ ಸ್ಪಷ್ಟವಾಗಿ ಕಾಣಿಸೋದು ಯಾರಿಗೆ? ಭಗವದ್ಭಕ್ತರಿಗೆ. ಹಂಗೆ ಅವ್ರಿಗೂ ಕಡಿಮೆ ಕಾಣಿಸ್ತಾನೆ ಬಿಡ್ರಿ. ತನಗೆ ತಾ ಮಾತ್ರ ಪರಮಾತ್ಮ ಬಹಳ ಚೆನ್ನಾಗಿ ಸ್ಫುಟನಾಗಿದ್ದರಿಂದ ಫಟ ಸ್ಪಷ್ಟನಾಗಿದ್ದಾನೆ ಪರಮಾತ್ಮ. ಅವನ ಗುಣಗಳು, ಅವನ ಕ್ರಿಯಾ, ಅವನ ಶಕ್ತಿ, ಅವನ ಮಹಿಮಾ ಯಥಾಯೋಗ್ಯವಾಗಿ ಭಗವದ್ಭಕ್ತರಿಗೆ ಪರಮಾತ್ಮ ಕಾಣಿಸ್ತಾನೆ, ಸ್ಪಷ್ಟ ಕೊನೆಗೆ ಅತೀ ಸ್ಪಷ್ಟ ಆಗುವುದು ತನ್ನೊಳಗೆ ತಾನೆ. ಈ ಕಾರಣದಿಂದ ದೇವರಿಗೆ ಫಟ್ ಫಟ ಇತಿ ಸ್ಫುಟತ್ವಾತ್ ಫಟ್ ಇತಿ. ಇನ್ನು ಕವಚ ಅಂತಾರೆ ಪರಮಾತ್ಮ. ಕವಚ ಅಂದ್ರೆ ಕವಚಂ ಕವಚೀತಿ ಕವಚಂ, ಕವರಕ್ಷಣೆ ಧಾತು. ಏನು ಕವರಕ್ಷಣೆ ಧಾತು? ಎಲ್ಲರನ್ನು ಪರಮಾತ್ಮ ರಕ್ಷಣೆ ಮಾಡುವುದರಿಂದ ಪರಮಾತ್ಮಗೆ ಕವಚ ಅಂತ. ಕವಚೀತಿ ಕವಚ ಅಚ್ ಪ್ರತ್ಯಯ ಮಾಡಿ ಕವಚಂ, ಸರ್ವರಕ್ಷಕನಾಗಿದೆ. ಯಾವಾಗಲೂ ಈ ರೀತಿಯಾಗಿ ಪರಮಾತ್ಮಗೆ ಶಬ್ದ ಹೇಳಿದ್ರು ನೋಡಿ. ಇದನ್ನು ಈ ಯಾಕೆ ಇದು ಶ್ಲೋಕದಲ್ಲಿ ಗೊತ್ತಾಗುತ್ತೆ. ಏನೋ ಜಾತಮೋಸಂ ಹರೋ ಯಸ್ಮಾತ್ ಜ್ಯೋತಿಷ ಪ್ರಾಣರೂಪತಃ ಅಯಚತ್ ಅಯಚೇತಶ್ಚಾಯಚೇತೋ ವಸಂತಿಶ್ಚ ವಸಂಸ್ತತಃ. ಆಯ ಜೇತು ಅಂತ ಹೇಳ್ತೀವಿ. ಆಯ ತಿದ್ದಿದ್ದೇವಲ್ಲ, ಜೇತು ಅಂತ ಹೌದು ಜೇತು ಅಂತ ಅಯಚೇತ ಅಯಚೇತ ಹೌದು ಯಜ ಯಜ ಹೌದು ಯಜ ಅಯಜ ವಿಗತಚ್ಛಾದನತ್ವಾತ್ತು ಗಚ್ಚಭೂತ ಕ್ಷಯಂಕರಃ ಪುಂಕ್ಷೇತ್ಯುಕ್ತೋ ಹರಿರ್ಮುಂಚ ತಮಸ್ಮಿನ್ ಜಗದ್ಯತಃ ತತ್ವಾತ್ ಸ್ಫಟಿತಿ ಪ್ರೋಕ್ತಃ ಅವರಕ್ಷಣ ಇತ್ಯತಃ ಕವಚಂ ವರ್ತತೆ ಯಸ್ಮಾತ್ ಷಡ್ಗುಣತ್ವೇನ ಸರ್ವದಾ. ಶ್ಲೋಕಗಳನ್ನು ಕೆಲವು ಶಬ್ದ ಮುಂದಿನ ಲೈನ್ದಾಗಿರ್ತಾವೆ ಅನ್ವಯ. ಹೆಂಗೆ ಗೊತ್ತಂದ್ರೆ ಕವರಕ್ಷಣೆ ಇತ್ಯತಃ ಕವಚಂ ಮುಗಿತಾರೆ ಅಂದ್ರೆ ಎರಡೇ ಲೈನ್ದಾಗ ಬಂದಿರ್ತಾರೆ ಹೋಗಿ. ಇನ್ನು ಯಸ್ಮಾತ್ ಷಡ್ಗುಣತ್ವೇನ ಸರ್ವದಾ ವರ್ತತೆ ಇತಿ ವಷಟ್ ಅಂದ್ರೆ ಆ ಆಚಾರ್ಯರ ಶ್ಲೋಕ ಒಳಗೆ ಶಬ್ದಗಳನ್ನು ಮುಂದಿನ ಲೈನ್ನಾಗೂ ಇಟ್ಟಿರ್ತಾರೆ, ಅಲ್ಲಿ ತಗೋಬೇಕು ಅಂತ. ಅದೇನು ಮಾಡಿ ಸ್ಫುಟತ್ವ ಸ್ಫಟಿತಿ ಪ್ರೋಕ್ತ ಮುಗಿತಾರೆ. ಕವರಕ್ಷಣ ಇತ್ಯತಃ ಕವಚ, ಕವರಕ್ಷಣೆ ಎಂಬ ಧಾತುವಿನಿಂದ ಪರಮಾತ್ಮ ಕವಚ. ಇದು ಮುಂದೆ ಕವಚ ವರ್ತತೆ ಈಗ ಸಂಬಂಧ ಹಂಗ ಸರ್ವದಾ ಷಡ್ಗುಣತ್ವೇನ ವರ್ತತೆ ಯಸ್ಮಾತ್ ವಷಟ್ ವಷಟ್ ತದ್ಗತ ವಷಟ್ ತದ್ಗತತ್ ತತಸ್ತೇಷಾಂ ಮೋಷಡಿತ್ಯೇವ ಗಚ್ಚತೆ. ವಷಟ್ ಸರ್ವದಾ ಷಡ್ಗುಣತ್ವೇನ ವರ್ತತೆ ಇತಿ ವಷಟ್ ಮುಗಿತದೆ. ಕವಚ ಯಸ್ಮಾತ್ ಷಡ್ಗುಣತ್ವೇನ ಸರ್ವದಾ ವರ್ತತೆ ಸರ್ವದಾ ವಷಟ್ ಮುಗಿತಾರೆ. ತದ್ಗತತ್ವತಃ ತೇಷಾಂ ಔಷಧಿ ಮುಂದಿನ ವಿ ಅಂದರೆ ವಿಷ್ಣು, ಓ ಅಂದರೆ ಏನು ವಿಷ್ಣುವಿನಲ್ಲಿ, ಷಟ್ ಅಂದರೆ 6 ಗುಣಗಳು ಅವ ತದ್ಗತ ಆಗ್ಯಾವ, ಅದಕ್ಕೆ ಔಷಧ. ಇನ್ನು
ಸ್ವೀಯಂ ಸ್ವೀಕುರುತೆ ಇಯಂ ಸ್ವೀಕುರುತೆ ಯಸ್ಮಾತ್ ಸ್ವಾಹೇತ್ಯುಕ್ತೋ ಜನಾರ್ದನ. ದೇವರಿಗೆ ಸ್ವಾಹ ಸ್ವಾಹ ಅಂತ ಹೇಳಿ ಮಾಡ್ತೀವಿ. ಸ್ವಾಹ ಅಂದ್ರೆ ನಾವು ಆವತಿ ಹಾಕೋದು ಅಂತ. ಸ್ವಾಹ ಶಬ್ದ ದೇವ್ರಿಗೆ ಹೆಂಗೆ ಹೇಳ್ತದ ಸಂಸ್ಕೃತದೊಳಗೆ ಹಾ ತ್ಯಾಗಿ, ಹಾ ತ್ಯಾಗಿ ಅಥವಾ ಹಾ ಆದಾನೆ ಅಂತ ಎರಡೂ ಹೋಗ್ತದೆ. ಈ ದೇವರು ತನ್ನದೇ ಆದದ್ದನ್ನು ತಾನು ಹಾ ಸ್ವೀಕಾರ ಮಾಡ್ತಾನೆ. ಸ್ವಾಹ ಅಂದ್ರೆ ಈಗ ನಮ್ಮ ಪದಾರ್ಥ ಕೊಳ್ಳಿಗೆ ತಿಳ್ತಲ್ಲ. ಸ್ವಂ ಜಗತ್ನ್ಯಾಗ ಈ ನಾವು ಎಳ್ಳು ತುಪ್ಪ ಬೆಲ್ಲ ನಾವೆಲ್ಲ ಅವಧಿ ಹಾಕ್ತಿರ್ತೀವಿ. ಏನರ್ಥ? ಸ್ವೀಯಂ ಸ್ವೀಕೃತಿ, ತನ್ನದಾದ ಪದಾರ್ಥವನ್ನು ಆಹಾರತಿ ಸ್ವೀಕಾರ ಮಾಡ್ತಾನೆ. ಅದು ದೇವರಿಗೆ ಸ್ವಾಹ. ಇನ್ನು ಹಾಗಾದ್ರೆ ಹಿಂಗಾಯ್ತು ಮತ್ತು ನಾವೇನು ತಿಳ್ಕೋಬೇಕು. ಅದ್ರ ಮೇಲೆ ನಮ್ಮ ತನವನ್ನು ಬಿಡು, ಹಾ ತ್ಯಾಗಿ. ಯಾವುದೇ ಪದಾರ್ಥವನ್ನು ನಾವು ದೇವ್ರಿಗೆ ಕೊಡೋ ವೇಳೆಯಾಗ ಇದು ನನ್ನದಲ್ಲ ದೇವರದೇ ಅದ ಅಂತ ಅನುಸಂಧಾನದಿಂದ ನಮ್ಮ ತನವನ್ನು ಬಿಡಬೇಕು. ಅದ್ರ ಮೇಲೆ ನಾ ಇಷ್ಟು ದೇವರಿಗೆ 5 ಡಬ್ಬ ತುಪ್ಪ ಕೊಟ್ಟ, ಈ ಹೋಮಕ್ಕೆ ತುಪ್ಪ ನಂದೇ ಅಲ್ಲ, ಏನಿಲ್ಲ ಆಚಾರ್ಯಗಳು ತುಪ್ಪ ಆಗಿರ್ತಲ್ಲ, ನನ್ನ ತುಪ್ಪ ನಂದು ಅನೌನ್ಸ್ಮೆಂಟ್ ಮಾಡೋದಾಗ ಹೇಳಿ ಸ್ವಲ್ಪ ನಾನು ಹೇಳೋಣ ಮತ್ತಾರ ಕಾಣಿಸ್ತದೆ ಅಂತ. ಆ ತುಪ್ಪ ಎಲ್ಲ ಮುಗಿದು ಹೋಗಿರ್ತದೆ ಹಾಗೆ, ಆದರೂ ಇನ್ನೂ ಅನೌನ್ಸ್ಮೆಂಟ್ ಆಗಿರೋದಿಲ್ಲ, ದುಃಖ ಆಗ್ತದೆ. ಅದು ಹೆಂಗೆ ಮಾಡಬಾರ್ದು. ಸ್ವಾಹ ಅಂದ್ರೆ ಆ ವಸ್ತುವಿನ ಮೇಲೆ ತನ್ನತನವನ್ನು ಬಿಡೋದು. ಮತ್ತು ಬಿಟ್ಟ ಯಾವುದು ಸ್ವಾಹ, ದೇವರು ತನ್ನದಾದ ಪದಾರ್ಥ ದೇವ್ರು ತೊಗೊಳ್ಕತ್ತಾನ. ಎರಡೂ ಅರ್ಥ ಏನ್ರಿ ನೋಡಿ. ಓಹಾತ್ಯಾಗೆ ಹರಣೆ ಎರಡೂ ಅರ್ಥ. ಆನ್ ಪೂರ್ವಕ ಸ್ವ ಒಳಗೆ ಸ್ವ ಆನ್ ಪೂರ್ವಕ ಹರಣೆ ಅಥವಾ ಓಹಾತ್ಯಾಗಿ ಎನ್ನುವುದು ಎರಡೂ. ಎಕ್ಸಾಂಪಲ್ ಹೇಳ್ತಿದ್ರೆ ಮನಿ ಭೂಮಿ ಇವೆಲ್ಲ ಸರ್ಕಾರದ್ದೇ. ಹೌದು ಹೌದು, ನಮ್ದು ನಮ್ಮಂತಿತ್ತು ಹಂಗೆ ಹಂಗಿಲ್ಲ. ಎಲ್ಲ ಇಲ್ಲಿ ಸ್ವಾಹ ಒಳಗೆ ಸ್ವ ಮತ್ತು ಹ ಅಂತ ಹೇಳೋದು. ಆಹ ಸ್ವ ಹ ಹ ತನ್ನದೇ ಆದದ್ದನ್ನು ಪರಮಾತ್ಮ ಏನು ಮಾಡಿದಾನ. ಅಲ್ಲೇ ಸ್ವಾಹ ಶಬ್ದಕ್ಕೆ ಹರಣೆ ಅದ ಅಂದ್ರೆ ಈಗ ಹರಣ ಮಾಡ್ತಾ ತಗೋದು, ತನ್ನದಾದದ್ದನ್ನು ತಗೋತಾನಲಿಕ್ಕೆ ಹಾ ಶಬ್ದಕ್ಕೆ ಎರಡು ಅರ್ಥ. ಸ್ವೀಕಾರ ಮಾಡೋದು, ಬಿಡೋದು. ಸ್ವೀಕಾರ ಮಾಡುವುದು ಅಂತ ಹೇಳಿದ್ರೆ ಅದು ಯಾರಿಗೆ? ಅದು ಪರಮಾತ್ಮ. ತನ್ನದೇ ಆದದ್ದನ್ನು ಪರಮಾತ್ಮ ತಗೊಳ್ಕತ್ತ. ಇನ್ನು ಹಾ ತ್ಯಾಗೆ, ಓಹಾ ತ್ಯಾಗೆ ಅಲ್ಲಿ ನಾವು ನಮ್ಮ ತನವನ್ನು ಬಿಡೋದು. ಈಗ ನಾವು ಯಾವುದೇ ಒಂದು ವಸ್ತುವಿನ ಮೇಲೆ ನಮ್ಮ ಸ್ವಾಗತ ಬಿಟ್ಟಾಗ ಇನ್ನೊಬ್ಬರು ಇರ್ತದೆ. ನೀವು ನಮ್ಮ ಕೈ ಒಂದು ವಾಚ್ ಕೊಟ್ಟಿರು, ಅವನ ಕಡೆ ಅದ, ಅವ ನೀ ಅಂದ್ರೆ ಕೊಡೋ ಹೇಳಕ್ಕೆ ನಂದಲ್ಲಪ್ಪ ಇದು ನಿಮಗೆ ತೊಗೊಂಡು ಅದು ಯಾರು ಅವನು ತಗೋ ಹೇಳಕ್ಕೆ ಏನು ಮಾಡ್ತಾನೆ, ನಂದಂತ ತಗೋತಾನ. ನೀ ಕೊಟ್ಟ ತಗೋ, ನನ್ನ ವಸ್ತು ಅದ ನನ್ನ ಕೊಡ್ಲಿಕ್ಕತ್ತ, ನನ್ನ ವಸ್ತು ನಾ ಸ್ವೀಕಾರ. ನೀವು ಅದರ ಮೇಲೆ 1 ವರ್ಷ ನಿಮ್ಮ ತನ ಇತ್ತು, ಅದು ನೀವು ಬಿಟ್ಟು ಹಾ ಶಬ್ದಕ್ಕೆ ಎರಡು ಅರ್ಥ. ಸ್ವೀಕರಣ ಮತ್ತು ತ್ಯಾಗ. ಸ್ವೀಕರಣ ಯಾರಿಗೆ? ಪರಮಾತ್ಮ. ಯಾವುದಪ್ಪ ಸ್ವೀಕರಣ? ನಾವು ಕೊಟ್ಟದಲ್ಲ, ಸ್ವ ನಾನೇ ಪರಮಾತ್ಮ ಸೃಷ್ಟಿ ಮಾಡಿದ ಪದಾರ್ಥವನ್ನ ಸ್ವೀಕಾರ ಮಾಡಿ. ನಂದೇನದನೋ ಸ್ವಾಮಿ, ನಿಂದೇ ಇಲ್ಲ ಅಂತದ. ಇನ್ನು ಹಾ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥ ಏನು? ತ್ಯಾಗ. ಅದು ಯಾರಿಗೆ? ಅದು ನಮಗೆ. ನಾವೇನೋ ಕಷ್ಟಪಟ್ಟು ಅಂಗಡಿಗೆ ಹೋಗಿ ಸಾಮಾನು ತಂದು ನಮ್ಮ ಪದಾರ್ಥ ನಾನು ಇರ್ತವೆ, ದಯವಿಟ್ಟು ಆ ವೇಳೆ ಕರೆ ನಂದಲ್ಲ, ನನ್ನ ತನವನ್ನ ನಮ್ಮ ಅಂತ ನನ್ನ ತನವನ್ನ ಬಿಡು. ಆ ಸ್ವಹ ಎಂಬ ಶಬ್ದ ಹೇಳ್ತೀವಿ. ಆ ದೇವರು ತನ್ನದದ್ದನ್ನು ತಾ ಸ್ವೀಕಾರ ಮಾಡಿದಂತ. ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ತನ ಬಿಡಬೇಕು. ದೇವರು ತನ್ನ ಪದಾರ್ಥ ಸ್ವೀಕಾರ ಮಾಡೋ ವೇಳೆಯಾಕ ದೇವರೇ ನಿಂದೇನೋ ನಾ ಕೊಟ್ಟು ತೊಗೊಂಡಿದ್ದೀನಿ, ನಿಂದು ನೀ ತೊಗೊಳ್ಕತ್ತಿ, ನನಗೇನೋ ಒಂದು ಸ್ವಲ್ಪ ಲೌಕಿಕವಾದಂಥ ಭ್ರಮ ಇತ್ತು, ಏನೋ ನಂದೇ ಅಲ್ಲ. ಈಗ ಅದು ಬಿಟ್ಬಿಟ್ಟು
ಇದು ಸ್ವಾಹ. ನೋಡಿ, ಸ್ವಾಹ ಸ್ವಾಹ ಅನ್ನೋ ಹೇಳಕ್ಕೆ ಇಷ್ಟು ಅನ್ನದ ಅಗಳವನ್ನು ನಾವು ಮುದ್ದೆ ಮಾಡಿ ಪಲ್ಯ ಕಳ್ಸ್ಕೊಂಡಿದ್ವಿ. ಸ್ವಾಹ ಇದು ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ ಅಂದರೆ ಒಳಗೆ ಪ್ರಾಣನಾಮಕ ಪರಮಾತ್ಮನಿಗೆ ನಾವಿದು ತ್ಯಾಗ ಮಾಡಿದ್ವಿ. ಒಂದೇ ಪದಾರ್ಥ, ಅವನದೇ ಪದಾರ್ಥ, ಅವನದೇ ಆನಂದ, ಅವನದೇ ಹೊಳಿ. ಆ ಪರಮಾತ್ಮನು ನಾನೇ ತಯಾರು ಮಾಡಿದ ವಸ್ತು ನಾನು ಹೋಲಿಕೆ ಇದಂತ ಅವನು. ಈ ಎರಡು ಅನುಸಂಧಾನ ಇದ್ದಾಗೆ ಅದು ಊಟ ಯಜ್ಞ. ನೀವು ಊಟ ಮಾಡೋದು ಯಜ್ಞ ಆಗಬೇಕಾದ್ರೆ ಈ ಎರಡು ಅನುಸಂಧಾನಗಳು ಬೇಕು. ಇದನ್ನೇ ದಾಸರು ನಂದೇನತನೋ ಸ್ವಾಮಿ ರಾವಣ ಅಂದು ನೋಡೋ ಒಂದು ಹಾಟಿ ನಿನ್ನ ಹಾಳಕ್ಕೆ ಭಾಷ ಪುರಂದರಸ ಆರಾಧ್ಯ. ಅನ್ನ ಹೌದು ಅನ್ನ ನಂದೇನಾದೋ ಇಲ್ಲೇ ನಿಂದೇ ಎಲ್ಲವೋ ನಂದ ನಂದನ ಗೋವಿಂದ ಹಿಂದಿನ ಜನುಮಾವು ಹೇಗಾದರಾಗಲಿ ಮುಂದೆನ್ನ ಕಾಯೋಮೋ ಕುಂದ ಶ್ರೀ ಹರಿ ಕೃಷ್ಣ ನಂದೇನಾದೋ ಇಲ್ಲೇ ನಿಂದೇ ನಂದ ನಂದನ ಗೋವಿಂದ ಕಾಯ ಕಷ್ಟವು ನಿಂದೆ ದೇಹದ ಬಲ ನಿಂದೆ ಕಾಯ ಕಷ್ಟವು ನಿಂದೆ ದೇಹದ ಬಲ ನಿಂದೆ ನ್ಯಾಯ ನ್ಯಾಯ ನಿಂದೆ ಬಾಯಿ ಮಾತು ನಿಂದೆ ಬಾಯಿ ಮಾತು ನಿಂದೆ ಭಜನಿಲ್ಲಯ್ಯ ನಂದೇನಾದೋ ಇಲ್ಲೇ ನಿಂದೆ ಎಲ್ಲವೋ ನಂದ ನಂದನ ಗೋವಿಂದ ಯಾತ್ರೆ ತೀರ್ಥವು ನಿಂದೆ ಕ್ಷೇತ್ರದ ಫಲ ನಿಂದೆ ಯಾತ್ರೆ ತೀರ್ಥವು ನಿಂದೆ ಕ್ಷೇತ್ರದ ಫಲ ನಿಂದೆ ಸತ್ಪಾತ್ರ ನೇಮ ನಿಂದೆ ದಾಸೆಯೊಳು ಪರಿಪೂರ್ಣ ಕ್ಷೇತ್ರ ವೆಂಕಟ ವಿಠಲ ಸ್ತೋತ್ರ ಮಾಡುವುದುವೇ ಚಿತ್ರ ಮುನಿನಾದಯ್ಯ ನಂದೇನಾದೋ ಇಲ್ಲೇ ನಿಂದೆ ಎಲ್ಲವೋ ನಂದ ನಂದನ ಗೋವಿಂದ. ಭಾಷೆ ಸ್ವಾಹ ಸ್ವಾಹ ಎಂಬ ಏನು ಶಬ್ದ ಅದ, ಈ ಶಬ್ದಕ್ಕೆ ದಾಸರು ಎಷ್ಟು ಅನುಸಂಧಾನ ಮಾಡಿ ಈ ಒಂದು ಅನುಸಂಧಾನ ಬಂದು ಸಾಕು. ಅದು ಇಡೀ ದಿವಸ ಯಜ್ಞ ಆಯಿತು. ತೀರ್ಥಯಾತ್ರೆ ಮಾಡೋದು, ಪಾಠ ಮಾಡೋದು, ಕೇಳೋದು, ಬಂದದ್ದು ಮುಗಿತ್ತು. ಆ ಪರಮಾತ್ಮ ಆರೋಗ್ಯ ಕೊಡದೆ, ಬಾಯಿ ಕೊಡದೆ, ಬುದ್ಧಿ ಕೊಡದೆ ನಾನು ಬಂದು ಪಾಠ ಸಿಕ್ಕಿದ್ದೆ. ನಿಮಗೆ ಆರೋಗ್ಯ ಕೊಡದೆ, ಕೈಕಾಲು ಕಟ್ಟಿದ್ದೆ, ಕಿವಿ ಕೊಡದೆ ನೀವು ಬಂದು ಕೇಳಿ ಸಿಕ್ಕಿದ್ದೆ. ಹೆಜ್ಜೆ ಹೆಜ್ಜೆಗೂ ಆ ಭಗವಂತನ ಉಪಕಾರ ಎಷ್ಟದ. ಎಷ್ಟೋ ಮಂದಿಲಿ ಪಾಠ ಬರಲಿಕ್ಕಾಗಿಲ್ಲ, ಖಂಡಿತ ಕಾಲು ತಲೆ ಬಿದ್ದು ಕಟ್ಟಿ ಹಚ್ಕೊಂಡ. ಇವೆಲ್ಲ ಆಗೋದರಿಂದ ನಮ್ಮ ಸಾಧನ ಬಂದಾಗ್ತದೆ. ಇಂಥ ಅದ್ಭುತವಾದಂಥ ಸಾಧನ ದೇವರ ಕ್ರಮ ಎಲ್ಲದಕ್ಕಿಂತಲೂ ಹೆಚ್ಚು ನಮ್ಮ ಮನಸ್ಸು ಎಲ್ಲ ಕಟ್ಟಿದ್ದಾಗೂ ಆಸ್ತಿಯಿಂದ ಹೋಗಂಗಿಲ್ಲ. ಹೋಗಿ ಜೊತೆ ಹೋಗಿ ಹೇಳು, ಪಾಠಕ್ಕೆ ಹೋಗು, ಕೇಳು, ಆ ಪರಮಾತ್ಮ ಒಳಗೆ ನಿಂತು ಪ್ರೇರಣಾ ಮಾಡಿ ಸಾಧನ ಮಾಡಿಸ್ತಾನೆ. ಅದು ಸಾಧನ ಮಾಡಿಸ್ತಾನೆ. ಕಾಯ ಕಷ್ಟವೋ ನಿಂದೆ ನ್ಯಾಯ ದೇಹದ ಎಷ್ಟು ಅನುಸಂಧಾನ ದಾಸರು ಮಾಡ್ಯಾರ. ಎಲ್ಲ ಹಿಡ್ಕೊಟ್ಟಿರ್ತೀವೋ ಇನ್ನೊಂಥರ ಆಲಿಸ್ತಾನ ಬೇಡ. ಕಾರಣದ ಸಾಧನವನ್ನು ಅವತ್ತು ಮಾಡಿಸೋ ಇಚ್ಛಾ ದೇವರಿಗಾಗಿ ಬಂದು ತಿಳ್ಕೊಡ್ರಿ. ಸಾಧನ ನಡೆದದಂದ್ರೆ ಆ ಪರಮಾತ್ಮನ ಇಚ್ಛಾನೆ, ಪರಮಾತ್ಮ ಇಚ್ಛಾನೆ. ಈ ಅನುಸಂಧಾನ ಆದರೆ ಮಾತ್ರ ನಮ್ಮ ಜೀವನ ಯಜ್ಞ ಆಗ್ತದೆ. ಯಜ್ಞ ಅಂದ್ರೆ ಬರೀ ಹೋಮ ಹವನ ಮಾಡೋದು ಯಜ್ಞವೇ ಮಾಡಿದೆ ತಪ್ಪೆ.
ಈ ಕ್ಷಣ ಕ್ಷಣಕ್ಕೂ ನಮ್ಮಲ್ಲಿ ನಡೆದಿರ್ತಕ್ಕಂತಹ ಏನಿದೆ ಕ್ರಿಯಾಗಳು ಕೆಟ್ಟದ್ದಿತ್ತಂದ್ರೆ ನಮ್ಗೆ ಯಾವುದೋ ಕರ್ಮಾನುಸಾರವಾಗಿ ದೇವರು ಈಗ ಕೆಟ್ಟ ಕೆಲಸ ಮಾಡಿಸ್ತಾರೆ, ಇನ್ನೂ ಮಾಡಿಸ್ಬಾರ್ದು ದೇವರಿಗೆ ಅದನ್ನು ಕರ್ಮ ಮುಗಿಸಿದರು. ಈ ಸ್ವಾಹ ಎಂಬ ಗುರುವ್ಯಾಖ್ಯಾನದ ಒಂದು ಶಬ್ದ ಶ್ರೀಮದಾಚಾರ್ಯರು ಜ್ಞಾನಾರ್ಥ ಕೊಟ್ಟರು. ಹಾ ಹರಣೆ ಸ್ವೀಕಾರ ಮಾಡೋದು, ಹಾ ತ್ಯಾಗೆ. ನಾವು ಪದಾರ್ಥವನ್ನು ಹೂ ಮಾಡುವ ವೇಳಕ್ಕೆ ಅದರ ಮೇಲೆ ನಮ್ಮ ತನವನ್ನು ನಾವು ಬಿಡುವುದು. ಪರಮಾತ್ಮ ತನ್ನ ತನವನ್ನು ತಾನು ಸ್ವೀಕಾರ ಮಾಡ, ನನ್ನ ಪದಾರ್ಥನ ಸ್ವೀಕಾರ ಮಾಡ್ತಿರ್ತೀನೋ ದೇವರ ನಾವೇನಂತಿರ್ತೀವೋ ನನ್ನ ತನ ಏನೋ ಒಂದು ತನ ಅದ ಅದ ಬೆಳಿಕತ್ತೀವಿ. ಇದು ಒಂದು ಊಟ, ಒಂದು ಪಾಠ, ಒಂದು ನಡೆಗೆ, ಉಡುಗೆ, ತೊಡೆಗೆ, ಹೆಜ್ಜೆ ಹೆಜ್ಜೆಗೂ ಏನು ಅನುಸಂಧಾನ ಇತ್ತಂದ್ರೆ ನಮ್ಮ ಜೀವನ ಯಜ್ಞ ಆಗಿಬಿಡ್ತಾವೆ. ಜೀವನವೇ ಒಂದು ಯಜ್ಞ. ಪ್ರತ್ಯೇಕವಾಗಿ ಭಾಳ ಬಳಿ ಬಿಟ್ಕೊಂಡು ದೇವರ ಪೂಜೆ ಆಯ್ತು ಆಗಂಗಿಲ್ಲ ಎಂದೆ ಮಾಡಬೇಕು, ಆಗಂಗಿಲ್ಲ. ಆದರೆ ಅನುಸಂಧಾನ ಏನದಲ್ಲ ಮಾತುಕತೆ ಹೊಡೆಯದು. ಪುರಂದಾಸನನ್ನು ಕಲಗಚ್ಚು ಉಂಡನೋ ಕಾಣುವನನ್ನು ಪುರಂದರ ಬಿಟ್ಟರೆ ಕಲಗಚ್ಚು ಇವರು ಕಲಿದಾಸ ಪುರಂದಾಸನ ಅಲ್ಲಿ ಅವ್ರ ಮುಂಜಾನೇನೋ ದ್ವಾದಶಿ ಊಟಕ್ಕೆ ಪಾಲನೆಗೆ ಪುರಂದಾಸ ಬರೆಯಬೇಕು, ಹಸ್ರ ಆಗಲ್ಲ. ಅವ್ರು ಬಂದು ಕೂಡಬೇಕು. ಈ ಶಿಷ್ಯರಿಗೆ ಲೋಮನೆ ಒಮ್ಮೆ ಹೇಳ್ತಿದ್ರು ಎಲ್ಲೋ ಮುಗಿಯ ಮಲ್ಕೋತಿದ್ರು. ದಾಸರೇ ಹೇಳ್ರಿ ನೋಡ್ಕೊಂಡು ಬಂದರು. ಅವಾಗ ತಿರುಗಿ ಅಷ್ಟೊತ್ತಿಗೆ ಮುಂಗಾರು ನಡೆದಿತ್ತು. ಅಲ್ಲೇ ನೀವು ಪೂಜಾ ಗೀಜ ಮಾಡಬೇಕಲ್ಲ, ಸಾಮಾನು ಸಿಕ್ಕಿದ್ದಿಲ್ಲ. ಅಲ್ಲೇ ಪೂಜೆ ಮುಗಿಸ್ಕೊಂಡು ಕೃಷ್ಣಾರ್ಪಣ ಅಕ್ಕಿ ತೊಳೆದು ಅಕ್ಕಿ ಹಿಂಗೆ ಮಾಡ್ಕೊತಿದ್ರು. ಆಯ್ತು, ಇದೇ ಕೃಷ್ಣಾರ್ಪಣ, ಕಲಗಚ್ಚೆ ಕೃಷ್ಣಾರ್ಪಣ. ಅವಾಗ ವ್ಯಾಸರಾಜ ಮಂಗಳಾರತಿ ನಡೆದಾಗ ಕೃಷ್ಣನ ಬಾಯಿಂದ ಕಲಗಚ್ಚ ಬರ್ಲಿಕ್ಕತ್ತಿ. ಏನು ದಾಸರು ಯಾರು ಏನು ಮಾಡಿದ್ರು ದಾಸರು ಕೃಷ್ಣಾರ್ಪಣ ಅಂತಾರೆ. ಅಷ್ಟು ಅನುಸಂಧಾನ ಅಂದರೆ ಶುಭಾಧ್ಯಾಯಂತೆ ಒಳ್ಳೆಯದನ್ನೇ ಅರ್ಪಣೆ ಮಾಡಬೇಕು ದೇವರಿಗೆ. ಅವತ್ತು ಅವರು ಅನುಸಂಧಾನ ಇತ್ತು ಮಾಡಿದ್ರು, ನಾವು ಮಾಡಬಾರ್ದು. ತಾತ್ಪರ್ಯ ಏನಂದ್ರೆ ದಾಸರ ಚರಿತ್ರೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇದೆ, ನಮ್ಗೆ ಗೊತ್ತಾಗ್ತದೆ. ಅವ್ರು ಹೆಜ್ಜೆ ಹೆಜ್ಜೆ ಅನುಸಂಧಾನ ಮಾಡ್ತಿದ್ರಂತೆ. ಅವರಿಗೆ ಯಾವ ಭಯಾನೂ ಇದ್ದಿದ್ದಿಲ್ಲ, ಯಾವ ಆಶಾನೂ ಇದ್ದಿದ್ದಿಲ್ಲ. ಅದೊಂದು ಪರಿಪಕ್ವ ಅವಸ್ಥೆ. ನಾನು ನನ್ನ ತಿಳಿದಂತೆ ನಿನ್ನೆ ಮನೆ ಹೇಳಿದೆ, ಜೀವನದ ಎಲ್ಲ ಸ್ತರಗಳಲ್ಲಿ ಇದು ಮಾಡುವ ಮಹಾನುಭಾವನೆ. ಅದರ ಒಂದು ವಯಸ್ಸು, ಒಂದು ಜವಾಬ್ದಾರಿಗಳು ಒಂದು ಹಂತಕ್ಕೆ ಮುಗಿದ ಮೇಲೆ ಅದನ್ನು ಮಾಡಿ. ಸಣ್ಣ ವಯಸ್ಸಿನೊಳಗೆ ತಾರುಣ್ಯದೊಳಗೆ ನೌಕರಿ ಮಾಡುವ ವೇಳಾಕ ಮನೆ, ಹೆಂಡತಿ, ಮಕ್ಕಳು, ಶಿಕ್ಷಣ, ನೌಕರಿ, ಚಾಕರಿ ಇವೆಲ್ಲ ಜವಾಬ್ದಾರಿ ಇರ್ತಾವೆ. ಆ ವೇಳಕ್ಕೆ ಇಷ್ಟು ಅನುಸಂಧಾನ ಮಾಡಿದ ಸಂತೋಷವೇ ಅದಕ್ಕಿಲ್ಲ. ಒಂದು ಹಂತಕ್ಕೆ ಬಂದು ನಮ್ದೇನು ಮುಗಿತು, ಗಂಟು ಕಟ್ಕೊಂಡು ನಾವು ಕೂತ್ಬಿಟ್ವಿ ಸ್ಟೇಷನ್ದಾಗ. ಗಾಡಿ ಬಂದಾಗ ಹೋಗೋದು. ಈ ಒಂದು ಅನುಸಂಧಾನ ಇದ್ದಾಗ ಹೆಚ್ಚು ಇವೆಲ್ಲ ಮಾಡ್ಕೋತೇವೆ. ಅದರ ಜೀವನದ ಸಂಧ್ಯಾಕಾಲದಲ್ಲಿ ಆದರೂ ಮನುಷ್ಯ ಹೆಚ್ಚು ಅನುಸಂಧಾನ, ಹೆಚ್ಚು ವೈರಾಗ್ಯ, ಹೆಚ್ಚಿನ ಮಾಡಿದರೆ ಅಷ್ಟೇ ನಮ್ಮ ಕಡೆ ಸಾಧನ ಆಗ್ತದೆ. ನನ್ನ ವೈಯಕ್ತಿಕ ಅಭಿಪ್ರಾಯ. ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲ ವೇಳಕ್ಕೂ ಬರೀ ಅದೇ ಒಂದು ಠಾಠವಾಗಿ ಅದೇ ಅಪೇಕ್ಷೆಗಳು ಅದೋ ಒಂದು ವಯಸ್ಸಿನಾಗ ಇರ್ತದೆ ಮನುಷ್ಯ. ಅಹಂಭಾವ, ನಾನು ನನ್ನ ಹಂಗೆ ಎಲ್ಲ ಕಿತ್ತೊಳೆದ್ಬಿಡೋದು. ಅದರಿಂದ ಏನು ಆಗೋ ಹೋಗೋನು ಇರೋಂಗಿಲ್ಲ. ನಮ್ಮ ಯಾವುದೇ ನಮ್ಮ ತಿಳುವಳಿಕೆಗಳಿಂದ ಅಂಥ ಏನಾಗ್ತದೆ ನಡೆದು ಬಿಟ್ಟಿರ್ತದೆ ಹೊಸ ಜಗತ್ತಿನ. ನಾವು ಸಾಧನ ಮಾಡೋದು ದೇವರ ಪ್ರೀತಿ, ಭಗವಂತನ ಪ್ರೀತಿ, ಭಗವದ್ಭಕ್ತರ ಪ್ರೀತಿ, ಪಾಠ. ಇದರೊಳಗೆ ಹೆಚ್ಚು ನಾವು ಲಕ್ಷ್ಯ ಹಾಕಿದ್ರು ಅಂದರೆ ಪ್ರಾಯ ನಮ್ಮ ಸಾಧನ ಸ್ವಲ್ಪವೇ ಒಂದು 10 ಸ್ಪೀಡ್ ಇದ್ದಿದ್ದು ಒಂದು 15 ಸ್ಪೀಡಲ್ಲಿ ಆಚೆ.
10 ಮೈಲ್ ಸ್ಪೀಡಕ್ಕಿಂತ ಒಂದು 15-20 ಮೈಲ್ ಸ್ಪೀಡಲ್ಲಿ ನಡೀತಿತ್ತು. ಓಕೆ, ಎಲ್ಲ ಬೇಡಕ್ಕೆ ಬೇಡ ಹಾಗಾಗಿ ಇಷ್ಟು ಅನುಸಂಧಾನ ಮಾಡಲಿಕ್ಕೆ ಹಾಗಾಗಿ ಮನುಷ್ಯ ಮಧ್ಯ ವಯಸ್ಸಿದ್ದಾರೆ, ಜವಾಬ್ದಾರಿಗಳಿದ್ದಾರೆ, ಎಲ್ಲ ಪ್ರಾಯ ಮೂಲಂಗ ಆಗಿರ್ತದೆ. ಅಂಥ ವೇಳಕ್ಕೆ ಇದನ್ನು ಯಾಕೆ ಮಾಡೋದು? ಮಾಡಿದ್ರೆ ಏನು ತೊಂದರೆ ಆಗುತ್ತೆ. ಲೌಕಿಕ ಜೀವನಕ್ಕೂ ತೊಂದರೆ ಇಲ್ಲ, ಪಾರಮಾರ್ಥಿಕಕ್ಕೂ ಪ್ಲಸ್ ಪಾಯಿಂಟ್ ಮಾಡೋದು. ಅಂತೂ ಪರಮಾತ್ಮನ ಬಂತು ಸ್ವೀಯಂ ಸ್ವೀಕೃತೆ ಯಸ್ಮಾತ್ ಸ್ವಾಹೇಶೋ ಜನಾರ್ದನ ನಮಂತ್ಯಸ್ಮಿನ್ ಗುಣ ಯಸ್ಮಾತ್ ನಮ ಇತ್ಯೇವ ಕಥ್ಯತೆ. ನಾವು ದೇವರಿಗೆ ಅಂತಿರ್ತೀವಿ ನಮಃ ಓಂ ನಮೋ ವಾಸುದೇವಾಯ ನಮಃ. ವೇದವು ಬರ್ತದೆ. ಓ ಷಟ್ ನಮಃ ಇದಂ ವೇದಂ ಮಹಾವಿಷ್ಣುಂ ಗ್ರಂಥಂ ಗೋಮುಖಂ ಶಿವಂ ವಿಷ್ಣುಂ ನಮಾಮ್ಯಹಂ ಸ್ವಾಹ. ನಮಃ ಎಂಬ ಶಬ್ದ, ನಮಃ ಎಂಬ ಕ್ರಿಯಾಪದ ನಮಸ್ಕಾರ ಮಾಡೋದು ತಾನೇ ಮಾಡ್ಕೊಳ್ತಾನೆ. ದೇವರಿಗೆ ಹೆಂಗೆ ಗಮನ ಮಾಡೋದು ನಮಃ ಅಂದ್ರೆ ಅಲ್ಲಿ ಹೇಳ್ತಾರೆ ಏನಂದ್ರೆ ನಮು ಪ್ರವಿಭಾವೆ ಅಂತ ಒಂದು ಧಾತು ಅದು. ಏನೋ ನಾವು ನಮು ಪ್ರವಿಭಾವ ಅಂದ್ರೆ ಹರಿಯುದು ಪ್ರವಿಭಾವ ಅಂತ ವಾರುದು ನಮಂತಿ ಅಸ್ಮಿನ್ ಗುಣಾಃ ಇತಿ ನಮಃ ಅಂತ. ಗುಣಗಳು ಯಸ್ಮಾತ್ ಪರಮಾತ್ಮನ ಕಡೆಗೆ ಗುಣಗಳು ಪ್ರವಿಭವಂತಿ. ಆ ಕಡೆ ವಾಲ್ತಾವ, ಆ ಕಡೆ ಹರಿದು ಹೋಗ್ತಾವ. ನಮ ಅಂತ ಪರಮಾತ್ಮ. ಎಲ್ಲ ಗುಣಗಳು ಯಾವನ ಕಡೆಗೆ ಪ್ರವಿಭಾವ ಆಗ್ತಾವ, ಬಂದು ಸೇರುತ್ತವೆಯೋ ನಮ. ಗುಣಗಳು ಇನ್ನೊಂದು ಅರ್ಥ ಮಾಡಿದ್ರು. ಗುಣ ಅಂದ್ರೆ ದೇವರಕ್ಕಿಂತಲೂ ಗೌಣರಾದವರು, ಸಣ್ಣವರು ಯಾರು ಬ್ರಹ್ಮಾದಿಗಳು ನಮಃ ಪ್ರವಿಭವಂತಿ. ಯಾವನಿಗೆ ಬಾಗಿ ನಡೆಯುತ್ತಾರೆಯೋ ನಮಃ. ನಮಃ ಶಬ್ದಕ್ಕೆ ನಮೋ ಪ್ರವಿಭಾವಿ ಅಂತ. ಅನಂತ ಗುಣಗಳು ಯಾವನ ಹತ್ತಿರ ಯಾವಾಗಲೂ ಬರುತ್ತವೆಯೋ ಅದು ನಮಃ ಶಬ್ದ. ಗೌಣಸ್ಥಾನ ಬಂದರಾದ ಬ್ರಹ್ಮರುದ್ರಾದಿಗಳು ಯಾವನ ಕಡೆಗೆ ವಾಲುತ್ತಾರೆ ನಮಃ ನಮೋ ಪ್ರವಿಭಾವಿ. ಅಸುಲ್ ಪ್ರತ್ಯಯ ಬಂದಿಲ್ಲ. ಇವತ್ತು ಇಲ್ಲಿ ತನಕ ವೇದನಾಗಿ ಬಂದಿರತಕ್ಕಂಥ ಎಲ್ಲವನ್ನು ಮಾಡಿ ಇಲ್ಲೇ ನಮಂತ್ಯಸ್ಮಿನ್ ಗುಣ ಯಸ್ಮಾತ್ ನಮ ಇತ್ಯೇವ ಕಥ್ಯತೆ. ಈ ಇತಿ ಅಶೇಷ ಕ್ರಿಯಾನಾಮ ಶಬ್ದೈಃ ಏಕೋ ಜನಾರ್ದನಃ ಪದ್ಮ ಇತಿ. ಈ ರೀತಿಯಾಗಿ ಎಲ್ಲ ಕ್ರಿಯಾನಾಮ ಶಬ್ದೈಃ ಅಂದ್ರೆ ನಾಮಪದಗಳು, ಕ್ರಿಯಾಪದಗಳು. ಕ್ರಿಯಾಪದಗಳು ಯಾವುವು ಇವೆ? ನಮತಿ, ಸ್ವಾಹ, ಯಜತಿ, ಗಚ್ಚತಿ. ಇವೆಲ್ಲ ಕ್ರಿಯಾಪದಗಳು. ಮತ್ತು ನಾಮಪದಗಳು ಜ್ಯೋತಿ, ನಾಮಪದಗಳು. ಈ ಕ್ರಿಯಾನಾಮ ಪದಗಳಿಂದ ಪರಮಾತ್ಮನು ಹೇಳಿಸಿಕೊಳ್ಳಲು ಕೊಡುತ್ತಾನೆ. ಇತಿ ಅಶೇಷ ಕ್ರಿಯಾ ನಾಮ ಶಬ್ದೈಃ. ಕ್ರಿಯಾ ಶಬ್ದಗಳು ಯಾವ ಹೇಳಿ? ಗಚ್ಚತಿ, ಸ್ವಾಹ, ನಮಃ ಇವೆಲ್ಲ, ನಮತಿ ಇವೆಲ್ಲ ವೇದ. ನಾಮ ಅಂದ್ರೆ ಜ್ಯೋತಿ, ಅಗ್ನಿ, ಇಂದ್ರ, ಜ್ಯೋತಿ ನಾಮ. ಈ ಕ್ರಿಯಾನಾಮ ಶಬ್ದೈಃ ಏಕೋ ಜನಾರ್ದನಃ ಉಚ್ಯತೆ. ಅಗಂದ ದೇವರು ಮುಖ್ಯ ವೃತ್ತಿಯಿಂದ ಹೇಳಲು ಕೊಡುತ್ತಾನೆ. ಮುಖ್ಯತಃ ಯಸ್ಮಾತ್ ಪದವರ್ಣ ಸ್ವರಾತ್ಮಭಿಃ. ಪದವರ್ಣ ಸ್ಮರಾತ್ಮಭಿಃ ಅಶೇಷ ಕ್ರಿಯಾನಾಮ ಶಬ್ದೈಃ ಅಂತ. ಪರಮಾತ್ಮ ಪದಗಳು, ವರ್ಣ ಅಂದರೆ ಒಳಗಿನ ಅಕ್ಷರಗಳು, ಸ್ವರ ಒಳಗಿನ ಸ್ವರಗಳು, ಅಥವಾ ಉಚ್ಚ ದೀರ್ಘ ಹ್ರಸ್ವಾದಿ ಸ್ವರಗಳಿವೆ.
ಪರಪುಚ್ಛತೆ ಹೇಳಲ್ಪಡುತ್ತಾರೆ. ತಸ್ಮಾತ್ ಅನಂತ ಗುಣತ ಶ್ರುತಿ ತಾತ್ಪರ್ಯಕ್ಕೂ ಸ್ಥಿತಿ. ಆದ್ದರಿಂದ ಶ್ರುತಿ ತಾತ್ಪರ್ಯದಿಂದ ಪರಮಾತ್ಮನಿಗೆ ಅನಂತ ಗುಣಗಳು ಕೂಡುತ್ತವೆ. ಸಮಾಪ್ತಿ ಮಾಡಿ ಏನು ಮುಖ್ಯ ಯೋಗದಲ್ಲಿ ಹೇಳಲ್ಪಡ್ತಾರೆ. ಅದರಿಂದ ಶ್ರುತಿ ತಾತ್ಪರ್ಯತಃ ಎಲ್ಲ ಶ್ರುತಿಗಳ ತಾತ್ಪರ್ಯವನ್ನು ಅನುಕರಿಸಿ ಈ ಪರಮಾತ್ಮಗೆ ಅನಂತ ಗುಣತ ಅನಂತವಿರುತ್ತದೆ ಅಂತ ಸಿದ್ಧಾಂತ ಪ್ರಸಿದ್ಧ. ಟ್ಯೂಬ್ಲೈಟ್ ಎಲ್ಲ ಟ್ಯೂಬ್ಲೈಟ್ ಏನು ಬೇಕು ಟ್ಯೂಬ್ಲೈಟ್ ಅವಾದ ಎಲ್ಲಿ ಅವಲ್ಲ ಹಿಂದಕ್ಕೆಲ್ಲ ಶೋಕ್ ಅಂತ ಇರ್ತದೆ. ಶೋಕ್ ಹೋಗ್ಯಾಕ ಅದು ಶೋಕ್ ಸಾಪಡ ಈಗೆಲ್ಲ ಬಂದಿಲ್ಲ ಅವ್ರ ಶೋಕ್ ಹೋಗ್ಯಾವ. ಹಾಂ ಒಂದೊಂದೇ ಬಂದ್ ಮಾಡಿ ನೋಡ್ಬೋದು. ಸತ್ವ ಸತ್ವ ಹಾಂ ಬೋರ್ಡ್ ಶುರು ಮಾಡಿದ ಸುಧಾ ಬಂದದ್ದು ಅಲ್ಲಿ ಚಕ್ಕ ಮಾಡ್ಕೊಂಡು ಈಗ ಎಲ್ಲ ಶಬ್ದಗಳನ್ನು ನೀವು ಒಡೆದು ಅಕ್ಷರ ಪದ ಒಡೆದು ಧಾತು ಹೇಳಿ ಸಂಗಮ ಮಾಡಿ ನೀವು ಎಲ್ಲ ಶಬ್ದವು ಪರಮಾತ್ಮ ಹೇಳ್ತಾವ ಅಂತ ಏನು ಇಷ್ಟರಿಂದ ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಅಂತ ಹೆಂಗೆ ಆಗ್ತಾರೆ? ಯಾಕಂದ್ರೆ ಶಬ್ದಗಳ ನಿರ್ವಚನ ಏನು ಮಾಡ್ತಿದ್ವಿ ಒಡೆದು ಹೇಳ್ತೀವಿ. ಅದು ವ್ಯಾಖ್ಯಾನ ಮಾಡೋರು ಬುದ್ಧಿ ಮೇಲೆ ಹೋಗ್ತದೆ. ಒಳ್ಳೆ ಭಾರಿ ಉತ್ತಮ ಬುದ್ಧಿವಂತಿದ್ದ ಅಂದರೆ ವ್ಯಾಖ್ಯಾನ ಏನಾರು ಮಾಡ್ತಾರೆ. ಅದು ವ್ಯಾಕರಣದಿಂದೇ ಒಡೆದು ಹೇಳ್ತಿರ್ತಾರೆ. ಯಾರೋ ಒಬ್ಬರು ಬ್ರಹ್ಮದೇವರು ಅಂತ 4 ಮಂದಿ ಬಂದಿ ಅಂತ ಹೇಳ್ತಾರೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಉಪದೇಶ ಮಾಡ್ರಿ 4 ಮಂದಿ. ಸದಾಚರಣ ತತ್ಪರ, ಸದಾ ಆಚರಣೆ ಉಳ್ಳೋದಾಗ ಸದಾ ಯಾವಾಗ ಆಚರಣೆ ಉಳ್ಳೋದಾಗಲಿ ಇದೇ ಪ್ರಮಾಣ ಆಯಿತು. ಪ್ರತ್ಯೇಕ ಹೇಳಬೇಕು, ಪ್ರತ್ಯೇಕ ಹೇಳಿ ಸದಾಚಾರಗಳಾಗಲಿ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲೇ ಗಿಂಬೆ ಹೇಳ್ತಾರೆ. ಪ್ರತ್ಯೇಕ 4 ಮಂದಿಗೆ ಪ್ರತ್ಯೇಕ ಹೇಳ್ತಾರೆ. ಅವಾಗ ನಮ್ದೆಲ್ಲ ಸದಾಚರಣ ಅದೇ ಅದೇ ಹೇಳಿಕೈತಿಲ್ಲ ಮಾತ್ರ ಪ್ರತ್ಯೇಕ ಹೇಳ್ರಿ ಸದಾಚರಣ ತತ್ಪರ. ಅದಕ್ಕೆ ಅವರ ಮಾತು ನಿಂತಿದ್ದ ಶಿಷ್ಯ ಅದುಕೊಂಡ್ರೆ 4 ಮಂದಿ ಹೇಳ್ಯಾರ. ಏನು ಹೇಳ್ಯಾರ? ಬ್ರಾಹ್ಮಣ ಸದಾ ಆಚರಣ ತತ್ಪರ, ಸಂಧ್ಯಾ ಸ್ನಾನ ಜಪ ತಪ ಆಚರಣ. ಅಲ್ಲದೆ ನಮಗೆ ಹೇಳಿ ಕ್ಷತ್ರಿಯ ಸದಾಚ ರಣ ತತ್ಪರ. ನೀ ಯಾವಾಗಲೂ ಯುದ್ಧ ಭೂಮಿಯೊಳಗೆ ಯುದ್ಧ ರಕ್ಷಣೆ ಮಾಡಪ್ಪ. ವಯಸ್ಸು ನಮಗೆ ಸದಾ ಚರಣ ತತ್ಪರ, ಸಂಚರಣ. ನೀ ತಿರುಗಾಡ್ಕೋತಿದ್ರೆ ವ್ಯಾಪಾರ ಆಗ್ತದೆ, ಕೂತು ಆಗಂಗಿಲ್ಲ. ಸದಾ ಚರಣ ಅಂದರೆ ಕಾಳ ಶುದ್ಧ ಸದಾ ಚರಣ ತತ್ಪರ. ನನ್ನ ಪಾದವನ್ನು ಸೇವಾ ಮಾಡ್ತಾರೆ. ಪಾದೋಷ್ಟ ವಿಶ್ವಾಭೂತ, ನೀನು ಶುಶ್ರೂಷೆಯನ್ನು ಮಾಡ್ತಾರೆ ಎಲ್ಲರೂ. ಈಗ ಸದಾ ಆಚರಣ ತತ್ಪರ, ಸದಾಚರಣ ತತ್ಪರ, ಸದಾಚರಣ ತತ್ಪರ, ಸದಾಚರಣ ಕಾಲದಲ್ಲಿ ಕಾಲ ಹಂಗೆ ವ್ಯಾಖ್ಯಾನ ಮಾಡೋರು ಶಣ್ಯಾತನ ಹಿಂಗಾಗಿ ನೀರಿನಾಗ ಅವನು ಭಾಳ ಆಟ ಆಡ್ತಿದ್ದ. ನೀರು ಹಿಂಗೆ ಬರೆಸ್ತಿದ್ದ.
ಅವ ಮೋದಕ ಇಸ್ತಾಳೆ ಅಂದ. ಮೋದಕ ಇಸ್ತಾಳೆ ದಂಡಿನ ಅಂತ ಬರ್ತ ಕೈಯಾಗಿ ಉಂಡಿರು ಬೆಳೆದಿದ್ರು. ಯಾಕಂದ್ರೆ ಮೋದಕ ತಾಳೆ, ಮೋದಕದಿಂದ ಹೊಡಿ, ಮೋದಕ ಅಂದ್ರೆ ಉಂಡಿ ಹೊಲಿಕ. ಮಾ ಉದಕೈ ತಾಳೆ, ಉದಕೈ ಮಾತಾಡ ಹೊಡಿಬೇಡ ಅಂತ ಅದಕ್ಕಿಂತ ನೀವು ಮೋದಕ ತಾಳೆ ಅದಕ್ಕಿಂತ ಹಿಂಗೆ ವ್ಯಾಖ್ಯಾತ್ರಗಳ ಇದು ಏನದ ಬುದ್ಧಿಯ ಮೇಲೆ ಹೋಗ್ತದೆ ಆ ಶಬ್ದಗಳು ಹೊಡೆದ ಅರ್ಥಗಳು. ಈ ದೇವದಾನವರಿಗೆ ಇಬ್ರು ನಮಗೆ ಕೇಳ್ತಾರೆ, ಉಪದೇಶ ಕೇಳ್ತಾರೆ. ದದತಿ ದಯಾ ದತ್ತ ದಯಾ ದಯಾ ಫಾರ್ ದೈತ್ರಿ ದಯತ್ ದತ್ತ ದಾನ ದಮನ ಮಾಡ. ಆದ್ರೆ ಇಷ್ಟು ಮಾಡೋದ್ರಿಂದ ದೇವರಿಗೆ ಇದು ಹೆಂಗಾಗ್ತದೆ, ಅನಂತಗಳ ಪರಿಪೂರ್ಣ ಹೆಂಗಾಗ್ತಾನೆ. ಶ್ವೇತೋ ಧಾವತಿ ಒಂದು ವಾಕ್ಯದ ಶ್ವೇತೋ ಧಾವ. ಶ್ವೇತ ಅಂದ್ರೆ ಬಿಳುಪಾದ, ಅವ ಓಡ್ಲಿಕ್ಕೆ ಬಿಳುಪಾದ. ಶ್ವೇತ ಅಂದ್ರೆ ಉತ್ತರ ಹೋಗ ಬಿಳಿ. ಧಾವತಿ ಅಂದ್ರೆ ಅವ ಚೆನ್ನಾಗಿ ತೊಳಿಬೇಕಂತ. ಧಾವನ ಅಂದ್ರೆ ಅದನ್ನು ದಂತ ಧಾವನ ಅಂತ ತಿಕ್ಕುವುದು, ತೊಳೆಯುವುದು. ಕುಷ್ಠರೋಗಿಯು ದೇಹವನ್ನು ತೊಳಿತಾ ಇದ್ದಾನೆ ಅಂತ ಒಂದು ಶ್ವೇತ. ಅದನ್ನೇ ಒಬ್ಬ ಏನು ಮಾಡ್ತಾನೆ, ಶ್ವಾ ಇತಃ ಧಾವ, ನಾಯಿ ಇಲ್ಲಿಂದ ಹೊಂಟದು. ಶ್ವಾ ಇತಃ, ನಾಯಿ ಇಲ್ಲಿಂದ ಅಲ್ಲಿ ಓಡ್ಲಿಕ್ಕೆ. ಶ್ವಾ ಇತಃ ಧಾವತಿ ಅಂತ ಆಗುತ್ತೆ. ಶ್ವೇತೋ ಧಾವತಿ ಅಂದರೆ ಬಿಳುಪ ದೇವರು ತೊಳಿತದ ಅಂತ ಆಗುತ್ತೆ. ಹಿಂಗೆರಡು ಆಗ್ತದೆ. ಆದ ಕಾರಣ ಹಿಂಗೆ ಆದರೂ ಶ್ರುತಿ ತಾತ್ಪರ್ಯತಃ ವಸಂತೆ ಜ್ಯೋತಿಷಾಯದೇತ ಇತ್ಯಾದಿ ಶ್ರುತಿಗಳಿಗೆ ನಿರ್ವಚನದಿಂದ ಪರಮೇಶ್ವರನ ಗುಣ ತಾತ್ಪರ್ಯ, ಅದರ ತಾತ್ಪರ್ಯ ವಸಂತೆ ಜ್ಯೋತಿಷಾಯದೇತ. ಇದು ವಸಂತ ಮಾಸದಲ್ಲಿ ಜ್ಯೋತಿಷ್ಠೋಮವನ್ನು ಮಾಡಬೇಕು ಅಂತ ಶ್ರುತಿಯ ತಾತ್ಪರ್ಯ. ನೀವೇನು ಮಾಡಿ ಪದಗಳ ಅರ್ಥ ಹೇಳಿದ್ರಿ. ವಸಂತ ಅಂದರೆ ಎಲ್ಲ ಕಡೆ ವಾಸ ಮಾಡುವವನು, ಜ್ಯೋತಿ ಅಂದರೆ ಎಲ್ಲ ಕಡೆ ಜಗತ್ತಿನಲ್ಲಿ ವ್ಯಾಪ್ತನಾಗಿ ವರ್ತನ ಮಾಡುವವನು. ಪದಾರ್ಥ ಹೇಳಿದ್ರಿ, ವಾಕ್ಯಾರ್ಥ ಹೇಳಿದ್ರಿ. ವಾಕ್ಯಾರ್ಥ ಅಂದರೆ ಆ ವಾಕ್ಯದ ಏನು ಅನ್ವಯದ ವಸಂತ ಮಾಸದಲ್ಲಿ ಜ್ಯೋತಿಷ್ಠೋಮವನ್ನು ಮಾಡಬೇಕು ಎಂಬ ಒಂದು ತಾತ್ಪರ್ಯ ಇರೋದಲ್ಲ. ಈ ತಾತ್ಪರ್ಯ ದೇವರಿಗೆ ಹೆಂಗೆ ಅನ್ಸೋದು? ವಾಸ ಮಾಡುತ್ತಾನೆ, ಎಲ್ಲ ಕಡೆಗೆ ಮುತಪ್ರೋತನಾಗಿದ್ದಾನೆ, ಇಷ್ಟ ಅರ್ಥ ಆಯಿತು. ಈ ಶ್ರುತಿಯ ತಾತ್ಪರ್ಯಲ್ಲಿದ್ದು, ತಾತ್ಪರ್ಯ ಅಂದರೆ ವಸಂತ ಮಾಸದಲ್ಲಿ ಜ್ಯೋತಿಷ್ಠೋಮನ ಮಾಡಬೇಕೆಂಬ ಇಂಥ ಕಾಲದಲ್ಲಿ ಇಂಥ ಮಂತ್ರದಿಂದ ಈ ಆವತಿಗಳಿಂದ ಹೋಮವನ್ನು ಮಾಡಬೇಕು ಅಂತ ಈ ಶ್ರುತಿಯ ತಾತ್ಪರ್ಯ. ಈ ತಾತ್ಪರ್ಯ ದೇವರು ಹೆಂಗೆ ಸಮನ್ವಯ ಮಾಡೋದು ಅರ್ಥ ಹೇಳಿ. ವಾಕ್ಯ ಅದಕ್ಕೆ ಹೇಳಿದರು, ಅದು ಮಾಡಿ ಹೆಂಗೆ ಮಾಡಿ ಹೇಳ್ತಾರ. ಇದೆಲ್ಲವೂ ಶ್ರುತಿಯಲ್ಲಿ ಹೇಳಿದ ಕರ್ಮಕಾಂಡ ಎದಕ್ಕೆ ಹೇಳ ವಿದಿಶಂತಿ ಯಜ್ಞೇನ ದಾನೇನ ತಪಸಾ ನಾಶಕೇನ. ನಾವು ಸಕಾಲಕ್ಕೆ ಸ್ನಾನ ಸಂಧ್ಯಾದಿ ಕರ್ಮಗಳು, ಯಜ್ಞ ಯಾಗಾದಿಗಳನ್ನು ಮಾಡುವ ಕರ್ಮದಿಂದ ಅಂತಃಕರಣ ಶುದ್ಧವಾದ ಮೇಲೆ ನಾವು ಪರಮಾತ್ಮ ತಿಳ್ಕೋತೀವಿ. ಕರ್ಮಗಳ ಮಾಡಲಾದೆ ಅಂತಃಕರಣ ಶುದ್ಧಿ ಆಗಂಗಿಲ್ಲ. ಏಕಾಶಿ ಮಾಡಾದೇನೆ, ಪೂಜಾ ಮಾಡಾದೇನೆ, ತೀರ್ಥಗಳಾದೇನೆ, ಹೊರಗಿನ ಪದಾರ್ಥವನ್ನು ಎಲ್ಲ ತಿನ್ನೋದು ಬಿಡಲಾದೇನೆ ಅಂತಃಕರಣ ಶುದ್ಧಿ ಆಗಂಗಿಲ್ಲ. ಮನೆಗೆ ಮಾಡಲಾದೆ ಶುದ್ಧಿ ಆಗದೆ ಇದ್ರೆ ನೀವು ಕೇಳಿದ ಪಾಠ ತಲೆ ಉಳಿಯಂಗಿಲ್ಲ, ಸಾಧನ ಆಗಲ್ಲ. ಅದಕ್ಕಾಗಿ ಆಯಾ ಕಾಲದಲ್ಲಿ ಮಾಡ್ತಕ್ಕಂಥ ಯಜ್ಞ ಯಾಗಾದಿಗಳು ಅಂತಃಕರಣ ಶುದ್ಧಿಯನ್ನು ಮಾಡುತ್ತವೆ. ಅಂತಃಕರಣ ಶುದ್ಧಿಯನ್ನು ಮಾಡೋದ್ರಿಂದ
ಭಗವದ್ ಜ್ಞಾನ ಗಟ್ಟಿಯಾಗಿ ಉಳಿತದ. ತಾತ್ಪರ್ಯಲ್ಲಿ ಬಂತು ಭಗವದ್ ಜ್ಞಾನಕ್ಕಾಗಿ ಈ ವಸಂತ ಮಾಸಾದಿಗಳಲ್ಲಿ ಯಜ್ಞಾದಿಗಳನ್ನು ಮಾಡಬೇಕು, ಯಜ್ಞಾದಿ ಮಾಡಬೇಕು ಅಂತ ತಾತ್ಪರ್ಯ ಬಂತು. ಈ ಯಜ್ಞ ಯಾರ ಪ್ರೀತ್ಯರ್ಥವಾಗಿ, ಎದಕ್ಕಾಗಿ ಅಂತ ಕಳಿಸುತ್ತೆ. ಅಂದ್ರೆ ವಾಕ್ಯದಿಂದ ಹೊರಡುವ ತಾತ್ಪರ್ಯವೂ ಮನೆಗೆ ಭಗವಂತ ಸಮನ್ವಯವಾಗಿ ಜ್ಞಾನ, ಆ ಜ್ಞಾನದಿಂದ ಭಗವದ್ಭಕ್ತಿ ಅದನ್ನು ಈಗ ಮುಂದೆ ಹೇಳ್ತಾರೆ. ಯೋಗ ವೃತ್ತಿಯಿಂದ ನಿಜ ಶಬ್ದಗಳನ್ನು ಒಡೆದು ಏನಾರ್ಥವನ್ನು ಹೇಳಿದ್ರಿ, ಅದಕ್ಕೆ ಇದು ಇನ್ನೊಂದು ಪ್ರಯೋಜನ ಹೇಳ್ತಾರೆ. ವಿಜ್ಞಾನಾರ್ಥ ತತಃ ಸರ್ವ ಶಬ್ದಾನಾಂ ನಾಸ್ತಿ ದೋಷನಂ ಅಂಗೀಕೃತೆ ವಿನಯವಾಸ್ತಿ ದೋಷೋ ವಾಕ್ಯ ಸಮನ್ವಯೇ ತದರ್ಥತ್ವೇನ ಕರ್ಮಾದೇಹೇ ಸಂಭವಾತ್ ಅಲ್ಪಬುದ್ಧಯೇ ಭಾಷಣ ವಿಷಯದ ನಾಳೆ ಪಾಠ